ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ತುಂಬ ದಿನ ಆಗಿತ್ತು, ಎಲ್ಲ ಕೇಳ್ತಿದ್ರಿ ಮಿನಿ ವ್ಲಾಗ್ ಮಾಡಿ ಅಂತ. ಬಟ್ ಎವ್ರಿಥಿಂಗ್ ನೀಡ್ಸ್ ಅ ಕನ್ಸಿಸ್ಟೆನ್ಸಿ, ರೈಟ್? ಸೊ ಆ ಕನ್ಸಿಸ್ಟೆನ್ಸಿ ಅನ್ನೋದು ನನಗೆ ಬರ್ತೇನಿಲ್ಲ. ಸೊ ಇವಾಗ ಅಂದ್ಕೊಂಡಿದ್ದೀನಿ ಪ್ರಾಬ್ಲಿ ಸ್ಟಾರ್ಟ್ ಮಾಡೋಣ, ಎಲ್ಲ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. 9 o'clock ಇರೋ ಕ್ಲಾಸಿಗೆ 9:10 ಆದರೂ ಇನ್ನೂ ಹೋಗಿರಲಿಲ್ಲ. ಇವರಿಬ್ಬರು ಸೋಂಬೇರಿ ಥರ ಇನ್ನೂ ಲೇಟಾಗಿ ಬರ್ತಿದ್ರು. ಆಲ್ರೆಡಿ ಸರ್ ಬಂದುಬಿಟ್ಟಿದ್ರು. ಸೊ ಹೋಗಿ ಕ್ಲಾಸ್ನ ಕೇಳಿ ನೆಕ್ಸ್ಟು ಬ್ರೇಕ್ ಬಿಟ್ಟರು. ಬ್ರೇಕ್ ಬಿಟ್ಟಾಗ ಗೊತ್ತಾಯಿತು ಅಪೂರ್ವ ಕೂಡ ಬಂದಿದ್ಲು. ಸೊ ಇಬ್ಬರು ಏನು ಮಾಡೋದು, ಮಾತಾಡ್ಕೊಂಡು ಹೋಗ್ತಿದ್ವಿ. ನಾವು ಮಾತಾಡ್ಕೊಂಡು ಹೋಗ್ತಿರೋ ಗ್ಯಾಪಲ್ಲಿ ಇವ್ರು ಬಂದು, ಇವತ್ತು ಅಪೂರ್ವ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ ಕಮೆಂಟ್ ಕೊಟ್ಟರು. ನೋಡಿ ನಂಗೆ ತುಂಬ ನಗು ಬಂತು. ಲೇಟರ್ ಬ್ರೇಕೆಲ್ಲ ಮುಗ್ದಾದ್ಮೇಲೆ ಇವರೆಲ್ಲ ಕ್ಲಾಸಿಗೆ ಲೇಟಾಗಿ ಬಂದಿದ್ದರು. ಸರ್ ಅದಕ್ಕೆ ಅವರಿಗೆಲ್ಲ ಪನಿಷ್ಮೆಂಟ್ ಕೊಟ್ಟರು. ಪನಿಷ್ಮೆಂಟ್ ಏನಂತಂದರೆ 20 ಪುಷಪ್ಸ್ ಹೊಡಿಬೇಕು ಅಂತ ಹೇಳಿದರು. ಮತ್ತೆ ಊಟ ಮಾಡೋಕ್ಕೆ ಬಂದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಇವರಿಬ್ಬರು ಎಷ್ಟು ಲೇಟಾಗಿ ಹೋಗ್ತಿದ್ರು ಅಂದರೆ ಮತ್ತೆ ಲೇಟ್. ಇವರಿಬ್ಬರ ಜೊತೆ ಸೇರಿಕೊಂಡೇ ನಾನು ಲೇಟಾಗಿರೋದು. ಮತ್ತು ಆಫ್ಟರ್ನೂನ್ ಸೆಷನ್ ಕ್ಲಾಸ್ ಅಟೆಂಡ್ ಮಾಡಿದೆ. ಕ್ಲಾಸ್ ಅಟೆಂಡ್ ಮಾಡಾದ್ಮೇಲೆ ಇನ್ನೇನು ಮಾಡೋದು, ಹಾಸ್ಟೆಲ್ಗೆ ಹೋಗ್ಬೇಕಂತ ನೋಡ್ತಾ ಇದ್ವಿ. ಅಷ್ಟರಲ್ಲಿ ಪ್ರಾಜೆಕ್ಟ್ ಟೀಮ್ ಅಪ್ ಆಗಬೇಕು ಅಂತ ಇವರಿಬ್ಬರು ಮಾತಾಡ್ತಾ ನಿಂತಿದ್ರು. ಸೊ ಹಾಸ್ಟೆಲಿಗೆ ಬಂದ್ವಿ. ಹಾಸ್ಟೆಲಿಗೆ ಬಂದ ತಕ್ಷಣ ಕನ್ನಡಿ ನೋಡಿದೆ. ಕನ್ನಡಿ ನೋಡಿದ ತಕ್ಷಣ ಸ್ನ್ಯಾಪ್ ಆಗಿ ಈವ್ನಿಂಗ್ ಸ್ನ್ಯಾಕ್ಸ್ನ ತಿಂದ್ಕೊಂಡು ಜಿಮ್ಮಿಗೆ ಬಂದ್ವಿ. ಜಿಮ್ಮಲ್ಲಿ ಸ್ವಲ್ಪ ಹೊತ್ತೆಲ್ಲ ವರ್ಕೌಟ್ ಮಾಡೋದನ್ನ ನೋಡ್ಕೊಂಡು ಕೂತಿದ್ದೆ. ಸೊ ಊಟಕ್ಕೆ ಬಂದ್ವಿ. ಲೇಟರ್ ಕರ್ಣ ಸೀರಿಯಲ್ನ ನೋಡ್ಕೊಂಡು ಕೂತಿದ್ವಿ. ಅಲ್ಲಿಂದ ಬಂದು ಇವತ್ತು ಸ್ವಲ್ಪ ವರ್ಕ್ ಇತ್ತು, ಬಂದು ಪ್ರಾಜೆಕ್ಟ್ನ ಮಾಡಬೇಕಿತ್ತು. ಆ ಪ್ರಾಜೆಕ್ಟ್ ಸ್ವಲ್ಪ ರಿಪೋರ್ಟ್ಸ್ ಎಲ್ಲ ರೆಡಿ ಮಾಡಿ ಮಲ್ಕೊಂಡೆ. ಇವತ್ತಿಗೆ ಇಷ್ಟೇ, ಬಾಯ್.